ಸ್ನೇಹಿತರೆ, ಮೋದಿಜಿಯವರು ದೇವ್ರು ಕಣ್ರಿ. ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗಿ. ನೀವು ಹೌದು, ಹೌದು ಮೇಡಮ್, ಮೋದಿಜಿಯವರು ದೇವ್ರು ಅಂತ ನೀವು ಕಮೆಂಟಲ್ಲಿ ಖಂಡಿತ ಬರೀತೀರಾ. ನೋಡಿ, ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ದೇವ್ರು ಬಂದ್ರು ಅಂತ ಅನ್ಕೊಳ್ಳಿ. ಆ ದೇವ್ರು ಬಂದಾಗ ಆಸ್ತಿ, ಅಂತಸ್ತು, ಐಶ್ವರ್ಯ, ಆರೋಗ್ಯ, ವಿದ್ಯೆ ಎಲ್ಲವನ್ನು ತಗೊಂಡು ಬಂದು ಕೊಟ್ರೆ ಶುಕ್ರದೇವರು ಬಂದಿದ್ದಾರೆ ಅಂತ. ಸರಿ, ಗುರುಬಲ ಬಂದಾಗ ಏನಾಗತ್ತೆ, ನಿಮಗೆ ಮದ್ವೆ ಆಗತ್ತೆ. ಅಂದ್ರೆ ಮದ್ವೆ ಆಗೋ ವಯಸ್ಸಿದ್ರೆ ನೀವು ಅಂದ್ಕೊಂಡ ಎಲ್ಲಾ ಕೆಲ್ಸಗಳು ಚೆನ್ನಾಗ್ ಆಗತ್ತೆ. ಮಣ್ಣು ಹಿಡಿದ್ರು ಬಂಗಾರ ಆಗತ್ತೆ ಕಣ್ರಿ. ಅದೇ ಒಬ್ರು ದೇವ್ರಿದ್ದಾರೆ. ಆ ದೇವ್ರ ಹೆಸರನ್ನ ನಾನು ತಗೊಳಲ್ಲ, ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದ್ಬಿಟ್ಟು ಹೇಳ್ಬೇಕು. ಆ ದೇವ್ರು ಬಂದಾಗ ಸಿಕ್ಕಾಪಟ್ಟೆ ಪರೀಕ್ಷೆ ಕೊಡ್ತಾನೆ, ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾನೆ. ನೀವು ಇಲ್ಲಿದ್ರೆ ಇಲ್ಲಿಗೆ ಬರ್ತೀರಾ, ಇಲ್ಲಿದ್ರೆ ಇಲ್ಲಿಗೆ ಹೋಗ್ಬಿಡ್ತೀರಾ, ಪಾತಾಳಕ್ಕೆ ಹೋಗ್ಬಿಡ್ತೀರಾ, ನೆಲ ಕಚ್ಚಿ ಹೋಗ್ಬಿಡ್ತೀರಾ. ಆದ್ರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆ ದೇವರು ಬಿಟ್ಟು ಹೋದಾಗ ನೀವು ಕಳ್ಕೊಂಡದ್ದು ಅಷ್ಟನ್ನು ಡಬಲ್ ಮಾಡಿ ಕೊಟ್ಟು ಹೋಗ್ತಾನೆ. ನೀವು ಹೆಸರು ಕಳ್ಕೊಂಡಿದ್ರೆ ನಿಮ್ಮ ಹೆಸರು ದುಪ್ಪಟ್ಟಾಗತ್ತೆ. ಸಮಾಜದಲ್ಲಿ ಗೌರವ ಕಳ್ಕೊಂಡಿದ್ರೆ ಗೌರವ ಜಾಸ್ತಿ ಆಗತ್ತೆ. ಆಸ್ತಿ ಕಳ್ಕೊಂಡಿದ್ರೆ ಆಸ್ತಿ ಸಿಗತ್ತೆ. ಆರೋಗ್ಯ ಕಳ್ಕೊಂಡಿದ್ರೆ ಆರೋಗ್ಯ ಸಿಗತ್ತೆ, ವಿದ್ಯೆ ಸಿಗತ್ತೆ, ಆಸ್ತಿ ಅಂತಸ್ತು ಎಲ್ಲ ಸಿಗತ್ತೆ ಆ ದೇವರು ಬಿಟ್ಟು ಹೋದಾಗ. ಯಾವ ದೇವರು ನಾನು ಹೇಳಲ್ಲ, ನೀವೇ ಕಮೆಂಟ್ ಮಾಡ್ಬಿಟ್ಟು ತಿಳಿಸ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ? ಆ ದೇವ್ರನ್ನ ಪದೇ ಪದೇ ಪುನರಾಯ್ಕೆ ಮಾಡ್ತಾ ಇದ್ದೀರಾ. ಈಗ 2 ಟರ್ಮ್ ಆಗೋಯ್ತು. ಜೀವನದಲ್ಲಾದ್ರೆ ನ್ಯಾಚುರಲ್ ಗಾಡ್ ಆದ್ರೆ, ಬಯಾಲಜಿಕಲ್ ಆದ್ರೆ ಅದಕ್ಕೆ ಒಂದು ಟೈಮ್ ಇರುತ್ತೆ. ಒಂದು 7.5 ವರ್ಷನೋ 20 ವರ್ಷನೋ ಏನೋ ಒಂದು ಡ್ಯೂರೇಷನ್ ಇರುತ್ತೆ. ಆ ಡ್ಯೂರೇಷನ್ ಅಲ್ಲಿ ಹೋಗ್ಬಿಡತ್ತೆ ಅದು. ಇದು ನ್ಯಾಚುರಲ್ ಅಲ್ಲ, ಅವರೇ ಹೇಳ್ಕೊಂಡಿದ್ದಾರೆ ದೇವರು. ಸೊ ಅವರು ನ್ಯಾಚುರಲ್ ಆಗಿ ಬಂದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೊ ನೀವೇ ಕಳಿಸ್ಕೊಡ್ಬೇಕು, ನೀವೇ ಪುನರಾಯ್ಕೆ ಮಾಡೋದನ್ನ ನಿಲ್ಲಿಸ್ಬೇಕು ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಗಮನಿಸಿ. ನೋಟ್ ಬ್ಯಾನ್ ಮಾಡಿದ್ರು ಮೊದಲನೇ ಟರ್ಮ್ ಅಲ್ಲಿ, ಎಲ್ಲ ಬೀದಿಗೆ ಬಂದ್ರಿ, ಲಿಟ್ರಲಿ ಬೀದಿಗೆ ಬಂದ್ರಿ. ನಿಮ್ ಮೆಡಿಸನ್ ಅನ್ನ ತಗೊಳ್ಬೇಕಂದ್ರು ನೀವು ಬ್ಯಾಂಕ್ ಕ್ಯೂ ಅಲ್ಲಿ ನಿಂತು ನಿಮ್ ಹಣ ಬದಲಾವಣೆ ಮಾಡ್ಕೊಂಡು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಪ್ರತಿಯೊಂದಕ್ಕೂ ಪರದಾಡ್ಬಿಟ್ರಿ, ನಿಮ್ಮ ಹಣ ಕಳ್ಕೊಂಡ್ರಿ, ನಿಮ್ಮ ಉದ್ಯೋಗ ಕಳ್ಕೊಂಡ್ರಿ. ನೆನ್ಪಿದ್ಯಾ? ಆಮೇಲೆ ಸೆಕೆಂಡ್ ಟರ್ಮ್ ಅಲ್ಲಿ ಏನಾಯ್ತು? ಸೆಕೆಂಡ್ ಟರ್ಮ್ ಅಲ್ಲಿ ಆರೋಗ್ಯ ಕಳ್ಕೊಂಡ್ರಿ, ಪ್ರಾಣಹಾನಿ ಆಯಿತು. ಇಡೀ ದೇಶಕ್ಕೆ ಸಂಕಟ, ಕೋವಿಡ್ನಂತಹ ಸಂಕಟ, ಮಿಸ್ಮ್ಯಾನೇಜ್ಮೆಂಟು. ಇವತ್ತಿಗೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಆ ಲಸಿಕೆ ತಗೊಂಡಿರೋದ್ರಿಂದ ಆಗಿರೋಂಥ ಅಪಾಯಗಳೇನಿದೆ, ಅಂದ್ರೆ ಯಾರಾದ್ರೂ ಪ್ರಾಣ ಇನ್ನೂವರೆಗೂ ಕಳ್ಕೊಳ್ತಾನೂ ಇದ್ದಾರೆ ಕೆಲವರು ಆ ಲಸಿಕೆಯಿಂದ ಸೈಡ್ ಎಫೆಕ್ಟ್ಸ್ ಆಗಿ, ಅದು ನಿಮ್ಮ ಜವಾಬ್ದಾರಿ, ಅದು ಸರ್ಕಾರದ ಜವಾಬ್ದಾರಿ ಅಲ್ಲ ಅಂದ್ಬಿಟ್ರು. ಆದ್ರೆ ಆಗೇನ್ ಹೇಳಿದ್ರು, ನೀವೇನಾದ್ರೂ ಈ ಲಸಿಕೆಯನ್ನ ತಗೊಂಡಿಲ್ಲ ಅಂದ್ರೆ ನೀವು ವಿಮಾನ ಪ್ರಯಾಣ ಮಾಡೋಂಗಿಲ್ಲ, ನೀವು ಎಲ್ಲಿಗೂ ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿ ಕಟ್ನಿಟ್ಟನ್ನ ವಿಧಿಸ್ಬಿಟ್ಟಿದ್ರು. ಬೇರೆ ದಾರಿ ಇಲ್ಲದೆ ಎಲ್ಲರೂ ಚುಚ್ಚಿಸ್ಕೊಂಡ್ಬಿಟ್ರು. ಆರೋಗ್ಯಕ್ಕೆ ಕೂತು, ಆಸ್ತಿ ಅಂತಸ್ತಿಗೆ ಕೂತು, ನಿಮ್ಮ ಹಣಕ್ಕೇನೆ ಕೂತು. ಸರಿ, ಈಗ 3ನೇ ಟರ್ಮು ಆಯ್ಕೆ ಮಾಡಿದ್ದೀರಿ. 3ನೇ ಟರ್ಮ್ ಏನಾಗ್ತಾ ಇದೆ? ದೇವರನ್ನ ಬಯಸಿ ನೀವು ಬಾ ಬಾ ಅಂತ ಕರೆದು ಮನೆಯಲ್ಲಿ ಕೂರಿಸ್ಕೊತಾ ಇದ್ದೀರಾ, ದೇಶದಲ್ಲಿ ಕೂರಿಸ್ಕೊತಾ ಇದ್ದೀರಾ. 3ನೇ ಸತಿ ಏನಾಗ್ತಾ ಇದೆ ನಿಮಗೆ? ಗ್ಯಾಸ್ ಇಲ್ಲ. ಮೊದಲನೇ ಟರ್ಮ್ ಅಲ್ಲಿ ಗ್ಯಾಸ್ ಬಿಟ್ಬಿಡಿ, 2 ಗ್ಯಾಸ್ ಇದ್ರೆ ಇನ್ನೊಂದು ತಾಯಿ ಕಣ್ಣೀರ್ ಹಾಕ್ಬಾರ್ದು, 1 ಸಿಲಿಂಡರ್ ಅನ್ನ ನೀವು ಬಿಟ್ಬಿಡಿ ಅಂದ್ರೆ ತ್ಯಾಗ ಮಾಡ್ಬಿಟ್ರಿ ನೀವು. ಹೌದು, ನಮ್ ದೇವ್ರು ಹೇಳ್ತಾ ಇದ್ದಾರೆ ಎಲ್ರಿಗೂ ಸಿಗ್ಲಿ ಅಂತ. ಈ ಟರ್ಮ್ ಅಲ್ಲಿ 1 ಸಿಲಿಂಡರೂ ಬರ್ತಾ ಇಲ್ಲ. ಕಟ್ಟಿಗೆ ಓಲೆಗೆ ಲಿಟ್ರಲಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಪರೀಕ್ಷೆ ಮೇಲ್ ಪರೀಕ್ಷೆ, ಕಷ್ಟದ ಮೇಲೆ ಕಷ್ಟ. ನಿಮ್ಮನ್ನ ಹಂಗೇ ಜುಟ್ಟಿ ಹಿಡ್ದು ಅಲ್ಲಾಡಿಸ್ತಾ ಇದ್ದಾರೆ ದೇವರು. ಎಷ್ಟು ಪರೀಕ್ಷೆಗಳನ್ನ ಅಂತ ಅನುಭವಿಸೋದು ನೀವು ಕೂಡ ಈ ದೇಶದಲ್ಲಿ. ನಮ್ಮ ದೇಶಕ್ಕೆ ನಿಜವಾಗ್ಲೂ ಶುಕ್ರನಂತಹ, ಗುರುವಂತಹ ದೇವರುಗಳು ಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಖಂಡಿತ ಅನಿಸ್ತಾ ಇರತ್ತೆ. ಈ ವಿಡಿಯೋ ನೋಡಿದ್ಮೇಲಂತೂ 100 ಸತಿ ಅನಿಸ್ಬೋದು, ಹೌದು ಗುರುವೇ, ನಾವೇನ್ ಇಂಥ ಕೆಲಸ ಮಾಡ್ಕೊಬಿಟ್ವಿ,
ನಮ್ ಕಾಲ್ ಮೇಲೆ ನಾವೇ ಚಪ್ಪಡಿ ಕಾಲ್ ಎತ್ತಾಕೊಂಡ್ಬಿಟ್ವಾ? ಕಾಲ್ ಮೇಲೆಲ್ಲ ತಲೆ ಮೇಲೆ ಒತ್ತಾಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಕೋವಿಡ್ ನಂತ ಪರಿಸ್ಥಿತಿಯಲ್ಲಿ ಅದೆಷ್ಟೋ ಜನ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದಾರೆ. ಅದೆಷ್ಟೋ ಜನ ಅವರ ಮುಖ್ಯವಾಗಿ ಅವ್ರ ಮನೆಯಲ್ಲಿ ಮೇನ್ ಬ್ರೆಡ್ ಅರ್ನರ್ ಅಂತ ಏನ್ ಕರಿತೀವಿ, ಆ ಮನೆಯ ಯಜಮಾನನನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಕೂಡ ಒಂದು ಭಯದ ವಾತಾವರಣ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಆ ಲಸಿಕೆ ಹಾಕೊಂಡು ಇನ್ಯಾರು ಹೋಗ್ಬಿಡ್ತಾರೋ ಅಂತ ಸಣ್ಣ ಸಣ್ಣ ಮಕ್ಳನ್ನ ಕೂಡ ಕಳ್ಕೊಂಡ್ಬಿಟ್ರು. ಹೌದಾ ಅಲ್ವಾ? ಇಡೀ ದೇಶದಲ್ಲಿ ಅನಾಹುತಗಳನ್ನ ಮಾಡ್ತಾ ಇರುವಂತಹ ನಮ್ಮ ದೇವರು ಬರುವಾಗ ಅಪಾಯ, ಹೋಗುವಾಗ ಕೊಟ್ಟೋಗ್ತಾರೆ. ಅದಕ್ಕೆ ದಯವಿಟ್ಟು ಅವರನ್ನು ನೀವೆಲ್ರೂ ಈಗ್ಲಿಂದಾನೆ ಪ್ಲಾನ್ ಮಾಡಿ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಅಲ್ಲಿ, ಇವಾಗೇನೋ ತಮಿಳ್ನಾಡಿನಲ್ಲಿ ಇದೆಯಂತೆ, ಮತ್ತೆಲ್ಲೋ ಇನ್ನೊಂದ್ ಕಡೆ ಎಲೆಕ್ಷನ್ ನಡೀತಾ ಇದೆ, ಬಿಹಾರ ಆಗೋಯ್ತು ಬಿಡಿ. ಈ ರಾಜ್ಯಗಳಲ್ಲೆಲ್ಲ ನೀವು ಸೋಲಿಸಿ ಮನೆಗೆ ಕಳಿಸ್ಬೇಕು. ನೀವು ಇನ್ನಷ್ಟು ಉತ್ಸಾಹ ಕೊಟ್ರೆ, ಇನ್ನಷ್ಟು ಪ್ರೋತ್ಸಾಹ ಕೊಟ್ರೆ ದೇವರು ಮತ್ತಷ್ಟು ಪರೀಕ್ಷೆಗಳನ್ನ ನಿಮ್ ಮುಂದೆ ತಂದು ಇಡ್ತಾರೆ. ಆಪರೇಷನ್ ಸಿಂಧೂರ್ ನೆನಪಿದೆ ಅಲ್ಲ ಸ್ನೇಹಿತರೆ ನಿಮ್ಗೆ? ಒಂದು ತಲೆಗೆ 10 ತಲೆ ತರ್ತಾರೋ ಬಿಡ್ತಾರೋ. ಬರೋ ಗಂಡ್ಮಕ್ಳೆಲ್ಲ ಕಾಶ್ಮೀರ್ಗೆ ಹೋದ್ರು, 370 ಕಿತ್ತಾಕ್ ಬಿಟ್ರಪ್ಪ, ನಾವ್ ಹೋಗ್ಬಿಟ್ಟು ಗಂಡ ಹೆಂಡತಿ ಮಗು ಎಲ್ಲ ಜಾಲಿ ಮಾಡ್ಕೊಂಡ್ ಬರೋಣ, ಕಾಶ್ಮೀರನು ನಮ್ದೆ ಅಂತ. ಅಲ್ಲಿ ಯಾವುದೇ ಸೆಕ್ಯೂರಿಟಿ ಮಾಡಿರ್ಲಿಲ್ಲ. ಪೇಪರಲ್ಲಿ 370 ರದ್ದು ಮಾಡಿದ್ದೇವೆ ಅಂತ ಬರೆದ್ಬಿಟ್ರು. ನೀವು ಅರ್ಥ ಮಾಡ್ಕೋಬೇಕು ಪರೀಕ್ಷಾ ಕಾಲ ಹೇಗಿರತ್ತೆ ಅಂತ. ಅಲ್ಲೋದ್ರೆ ನಾವು ಬದುಕಿ ಬರ್ತೀವಾ ಅಂತ ಪಾಪ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಪೇಪರಲ್ಲಿ ಬರೆದ ಕೂಡ್ಲೆ ಎಲ್ಲ ಅವರು ಪಾಕಿಸ್ತಾನದವರು ಅರ್ಥ ಮಾಡ್ಕೊಬಿಡ್ತಾರೆ, ಟೆರರಿಸ್ಟ್ಗಳು ಅರ್ಥ ಮಾಡ್ಕೊಬಿಡ್ತಾರೆ ಅಂತ ಹೇಳಿ ಹೋದ್ರು. ಹೋಗಿ ಏನಾಯ್ತು? ಹೋದ್ಮೇಲೆ ಒಂದಷ್ಟು ಜನ ಹೆಣ್ಮಕ್ಳು ಅರ್ಶಿನ ಕುಂಕುಮನ ಕೊಡ್ಬೇಕಾಗಿ ಬಂತು. ಅವ್ರ ಕಣ್ಣು ಎದುರೇ ಕೊಂದು ಹಾಕಿದ್ರು, ಲಿಟ್ರಲಿ ಪ್ಯಾಂಟ್ ಪಿಚ್ ಹೊಡೆದಾಕಿದ್ರು. ಅದು ಯಾಕೆ? ಈ ದೇಶದಲ್ಲಿ ದೇವ್ರು ಒಂದು ಪರೀಕ್ಷೆ ಕೊಟ್ಟಿದ್ರಲ್ಲ, ಹಿಂದೂಗಳ ಪರ ನಾವು ಅಂತ ಹೇಳಿ. ಅದಕ್ಕೆ ಅದನ್ನೇ ಟೆರರಿಸ್ಟ್ಗೆ ಹೆಣ್ಣಾದ್ರೇನು ಗಂಡಾದ್ರೇನು, ಅದು ಹಿಂದೂ ಆದ್ರೇನು ಮುಸ್ಲಿಂ ಆದ್ರೇನು, ಭಾರತೀಯರು ಅಂದ್ರೇನೆ ಹೊಡೆದಾಕ್ತಾರೆ ಅವರು. ನಾಟಕ ಮಾಡಿದ್ರು. ಅದನ್ನೇ ಇನ್ನಷ್ಟು ಈ ದೇಶದಲ್ಲಿ ಗಲಭೆಯನ್ನ ಜಾಸ್ತಿ ಮಾಡ್ಸೋಣ ಅಂತ ಹೇಳಿ ಅವ್ರು ಪ್ಲಾನ್ ಮಾಡಿ ಆ ಥರ ಮಾಡೋದು. ಸರಿ, ಮೋದಿಜಿ ಅವ್ರನ್ನ ಹೋಗ್ಬಿಟ್ಟು ಕೇಳಿದ್ರೆ ಹಿಂದೂ ರಾಷ್ಟ್ರ ಮಾಡ್ತೀರಾ ಅಂದ್ರೆ, ಇಲ್ಲ ನನ್ನ ಆಲೋಚನೆಯಲ್ಲೇ ಇಲ್ಲ ಅಂತ ಹೇಳಿ ಪೇಪರ್ ಸ್ಟೇಟ್ಮೆಂಟ್ ಬಂತು ಇತ್ತೀಚೆಗೆ. ಈ ರೀತಿಯಾಗಿರುವ ಪರಿಸ್ಥಿತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇನ್ನು ಒಂದು ಎರಡೂವರೆ ವರ್ಷ ಇದೆ, 2.5-3 ವರ್ಷ ಇದೆ. ಆದಷ್ಟು ಬೇಗ ಒಳ್ಳೆ ನಿರ್ಧಾರವನ್ನು ತಗೊಂಡು ನಾವು ದೇವರನ್ನ ಮನೆಗೆ ಕಳಿಸ್ಕೊಡ್ಬೇಕು. ದೇವರು ಹೆಚ್ಚು ಪರೀಕ್ಷೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮಕ್ಕೂ ಗ್ಯಾರಂಟಿ ಇಲ್ಲ, ಮನೆಯಲ್ಲಿರೋ ಜೀವಕ್ಕೂ ಗ್ಯಾರಂಟಿ ಇಲ್ಲ. ಹಣ ಆಸ್ತಿ ಯಾವುದು ಬಿಡಿ, ಎಜುಕೇಶನ್ ಬಿಡಿ, ಉದ್ಯೋಗ ಬಿಡಿ, ಪಕೋಡ ಮಾರಿ ಅಂತಾರೆ. ನಿಮ್ಮ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದ್ರು ಅದನ್ನೇನಾರು ಮಾತಾಡ್ಬಿಟ್ರೆ ಬೇಡ. ನೀವು ಕೂಡ ಕೆಲವ್ರು ಯಾರೋ ಇರ್ತಾರಪ್ಪ ಭಕ್ತರು, ಪರಮ ಭಕ್ತರು, ದೇವ್ರನ್ನ ಪರಮ ಭಕ್ತರು ಬಂದು ಬೈತೀರಿ. ಯಾವ ದೇವ್ರು ಅಂತ ನಿಮ್ಗೆ ನಾನು ಆದಷ್ಟು ಕ್ಲೂ ಕೊಟ್ಟು ಅರ್ಥ ಮಾಡಿಸಿದೀನಿ ನೋಡಿ. ಇನ್ನಿರೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದಷ್ಟೇ. ನೀವು ಆದಷ್ಟು ಬೇಗ ಅರ್ಥ ಮಾಡ್ಕೊಂಡು ಈ ದೇವರನ್ನ ಕೈ ಮುಗಿದು ಮನೆಗೆ ಕಳಿಸ್ಕೊಟ್ಬಿಟ್ರೆ ನಾನು ಸೇಫು, ನೀವು ಸೇಫು ಗುರುವೆ. ಅದಕ್ಕೆ ದಯವಿಟ್ಟು ದೇವರನ್ನ ಮನೆಗೆ ಕಳಿಸ್ಕೊಡಿ. ನಾ ಕಂಡ ದೈವ, ಪರದೈವ ಏನೋ ನೀವೇ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಮನೆಗೆ ಕಳಿಸ್ಕೊಟ್ಬಿಡ್ರಪ್ಪ. ಬೇಡವೇ ಬೇಡ. ಇನ್ನೊಂದು ದೇವರು ಹೆಸರು ಏನೋ ಅವರ ಅವತಾರ ಅಂದ್ರು. ಆ ದೇವ್ರು ನೋಡಿದ್ರೆ 14 ವರ್ಷ ವನವಾಸ ಮಾಡಿದ್ರು. ಸೊ ಇನ್ನೊಂದು ಟರ್ಮ್ ಎಲ್ಲಾದ್ರೂ ಆಯ್ಕೆ ಮಾಡಿ ನಮ್ಮನ್ನು ವನವಾಸದಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಇದೊಂದು ಅವೇರ್ನೆಸ್ ವಿಡಿಯೋ. ಹಿಂದೂಗಳೇ ಹೇಳಿ ಎದ್ದೇಳಿ ಎಚ್ಚೆದ್ದುಕೊಳ್ಳಿ. ಯಾವ ದೇವ್ರನ್ನ ನಾವು ಆಯ್ಕೆ ಮಾಡಿ ಕೂರಿಸಿದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶೈಲಜಾ ಅಮರ್ನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.